ಸ್ನೇಹಿತರೆ, ಇವತ್ತೆಲ್ಲರೂ ಖುಷಿಯಾಗಿದ್ದೀರಿ. ನಮ್ಮ ದೇಶನೇ ಖುಷಿಯಾಗಿದೆ ನೋಡಿ ಸ್ನೇಹಿತರೆ. ಯಾರಿಗೆ ತಾನೇ ಖುಷಿ ಇಲ್ಲ? RCB ಕಪ್ ಗೆದ್ದಾರಂದ್ರೆ ಯಾರಿಗೆ ತಾನೇ ಖುಷಿ ಇಲ್ಲ? ಎಲ್ಲರೂ ಖುಷಿಯಾಗಿರ್ತೀರಂತ ಅನ್ಕೊಂಡಿನಿ. ಒಂದು 18 ವರ್ಷದ ಕನಸು ನನಸಾಗಿದೆ. ನಮ್ಮ ಮಾತ್ರ ಫುಲ್ ಖುಷಿಯಾಗೈತೆ. ನಿಮಗೆಲ್ಲ ಖುಷಿಯಾಗೈತೆ ಅಂತ ಅನ್ಕೊಂಡಿನಿ. ಎಲ್ಲರೂ ಪ್ರತಿ ಚಿಕ್ಕ ಮಕ್ಕಳಂತ ಹಿಡಿದು ವಯಸ್ಸಾದವ್ರ ಸನೇ ಖುಷಿ ಪಟ್ಟಾರ ಸ್ನೇಹಿತರೆ. ಇನ್ನೂ ಒಂದು ಖುಷಿ ಏನಿದೆ ಅಂದ್ರೆ RCB ಕಪ್ ಒಂದು ಖುಷಿ ರೀ. ಎರಡನೇ ಖುಷಿ ಏನಂದ್ರೆ ನಮ್ಮ ವೈನಿ ಬರ್ತಡೇ ಸ್ನೇಹಿತರೆ. ಇವತ್ತು ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ವೈನಿ. 100 ಕಾಲ ಚೆನ್ನಾಗಿರು. ಮತ್ತು ಸ್ನೇಹಿತರೆ, ಎಲ್ಲರೂ ವಿಶ್ ಮಾಡಿ, ಎಲ್ಲರೂ ಆಶೀರ್ವದಿಸಿರಿ. 100 ಕಾಲ ಅವ್ರು ಒಳ್ಳೆ ಚೆನ್ನಾಗಿರ್ಲಿ ಅಂತ ಆಶೀರ್ವದಿಸಿ. ನಿಮ್ಮೆಲ್ಲರ ಆಶೀರ್ವಾದ ಅವ್ರ ಮ್ಯಾಗ ಇಲ್ಲ ಅಂತ ನಾ ಕೇಳ್ಕೊತೀನಿ. ಸ್ನೇಹಿತರೆ, ಇವತ್ತು ಎಷ್ಟು ಖುಷಿ ಅನ್ನೋಕ್ಕೆ ಅಷ್ಟು ಖುಷಿಯಾಗಿದೆ. ನಮ್ಮದು ಡೈಲಿ ರೊಟೀನ್ ಇದ್ದೇ ಇರ್ತಾ. ಇದನ್ನೇ ಫಸ್ಟ್ ನಿಮ್ಗೂ ಶೇರ್ ಮಾಡಿ, ಆಮೇಲೆ ಡೈಲಿ ರೊಟೀನ್ ಶೇರ್ ಮಾಡಿ. ಡೈಲಿ ನಮ್ಮ ರೊಟೀನ್ ಇದ್ದೇ ಇರ್ತದೆ. ನಮ್ಮ ಜೀವನ, ನಮ್ಮ ಡಗದ, ನಮ್ಮ ಬಗುಷಿ ಡೈಲಿ ಅದು ಕೆಲಸ ಇದ್ದೇ ಇರ್ತಾ. ಅದಕ್ಕೆ ಫಸ್ಟಿಗೆ ಖುಷಿ ವಿಷಯ ಶೇರ್ ಮಾಡಿದ್ರಂತ ಖುಷಿ ವಿಚಾರ ಶೇರ್ ಮಾಡೀನಿ. ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ. ಡೈಲಿ ರೊಟೀನ್ ನೋಡ್ಕೊಂಬನ್ನಿ. ರೊಟೀನ್ ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ವಿಡಿಯೋದ ಪ್ರತಿಯೊಂದು ನನ್ನ ಮಾತಿಗೆ ಯಾವ್ದು ಇಷ್ಟ ಆಗುತ್ತಾ ನಿಮ್ಮ ಕಮೆಂಟ್ ಮೂಲಕ ತಿಳಿಸಿ. ನಾನು ನೋಡಿ ಖುಷಿ ಪಡ್ತೀನಿ. ನಿಮ್ಮ ಕಮೆಂಟಿಗೋಸ್ಕರ ಕಾಯ್ತಾ ಇರ್ತೀನಿ. ನಿಮ್ಮ ಮನೆ ಮಗಳು ಸಾವಿತ್ರಿ ಕಾಯ್ತಾ ಇರ್ತೀನಿ. ಮರಿಬೇಡಿ, ಕಮೆಂಟ್ ಹಾಕೋ ಮಾತ್ರ ಮರಿಬೇಡಿ ಸ್ನೇಹಿತರೆ. ಇವಾಗ ಕಮೆಂಟ್ ಹಾಕೋದು ಕಮ್ಮಿ ಆಗಿದೆ, ಮತ್ತು ಲೈಕು, ಶೇರು ಮತ್ತು ವ್ಯೂಸು ಎಲ್ಲ ಕಮ್ಮಿ ಆಗಿದೆ. ಅದರ ಫುಲ್ ಬೇಜಾರಿದೆ. ಬೇಜಾರು ಆಗೋಕ್ಕಿಂತ ಹೋಗ್ಲಿ, ನಂದೇನೋ ಆಗಲಿ. ಲೈಕು, ಶೇರು, ಕಮೆಂಟು ಎಲ್ಲ ಡೌನ್ ಆದ್ರೆ ಆಗಲಿ ಸ್ನೇಹಿತರೆ. ನಮ್ಮ RCB ಗೆದ್ದೈತಲ್ಲ, ಅದೇ ಒಂದು ಖುಷಿ ನೋಡಿ ನಮ್ಗೆ. ಅದೇ ಒಂದು ಹೆಮ್ಮೆ. RCB ಗೆದ್ದೈತಂದ್ರೆ ಎಷ್ಟೆಲ್ಲ ಖುಷಿಯಾಗಿದೆ. ನನಗೆ 2-3 ದಿನ ಫುಲ್ ಬೇಜಾರಿನಾಗಿದ್ದೆ. ವ್ಯೂಸ್ ಎಲ್ಲ ನೋಡಿ ಸ್ನೇಹಿತರೆ, ಮೊದಲಿನ ವಿಡಿಯೋ 400-500 ಹೊತ್ತಿಗೆ 200-300 ಓಡಬೇಕಂದ್ರೆ ಭಾಳ ಕಷ್ಟ ಆಗಿದೆ. ಎಲ್ಲರೂ ಆ ಕಡೆ ಲೈಕ್ ಕೊಡೋದು ಕಮ್ಮಿ ಮಾಡ್ಯಾರ. ಏನೋ ದೇವ್ರ ಆಶೀರ್ವಾದ. ಏನು ದೇವ್ರು ಹೊಟ್ಟೆ ಕಿಚ್ಪಟ್ಟು ಏನಾಗುತ್ತೆ ಸ್ನೇಹಿತರೆ, ಮನುಷ್ಯರು ಹೊಟ್ಟೆ ಕಿಚ್ಪಟ್ಟು ಏನೂ ಆಗೋಲ್ಲ. ಎಲ್ಲರೂ ಏನಂತಿದ್ರು ಅಂದರೆ, ಇಂದು ಆ ಥರ ಬರ್ತಿದ್ದು ವಿಡಿಯೋ, ಈ ಥರ ಬರ್ತಿದ್ದು ಚೆನ್ನಾಗಿರ್ತಿದ್ದು, 20-30-40 ಲೈಕ್ ಬೀಳ್ತಾವಲ್ಲ ಅಂಥೇಳಿ ಎಷ್ಟೋ ಮಂದಿ ನನ್ನ ಇದ್ರಿ ಮಾತಾಡಿದರು. ಇವಾಗ ಅವೇ 10-11 ಲೈಕ್ ಬೀಳ್ಬೇಕಂಗೆ ಕಷ್ಟ ಆಗಿದೆ. ಯಾರು ದೃಷ್ಟಿ ಬಿತ್ತೋ ಯಾರ್ದಿಲ್ಲ ಗೊತ್ತಿಲ್ಲ. ಕಣ್ಣು ದೃಷ್ಟಿಕ್ಕಿಂತ ದೃಷ್ಟಿ ಅಂತಲ್ಲ ಸ್ನೇಹಿತರೆ, ನಿಜ ನೋಡಿ. ಏನೋ ಕಣ್ಣಿಗೆ ಕಳ್ಸಿ ಇಡ್ತಂತಾರಲ್ಲ, ಸುಳ್ಳಲ್ಲ. ಯಾವ್ದಾರ ಆಗಲಿ, ಯಾವ್ದಾರ ಬೀಳಿ, 18 ವರ್ಷದ ಆಸೆ ಕನಸು ಎಲ್ಲ ನಮ್ಮ ಕರ್ನಾಟಕ ಈಡೇರ್ತೈತಲ್ಲ, ಅದೇ ಒಂದು ದೊಡ್ಡ ಖುಷಿ. ನೋಡ್ಕೊಂಬನ್ನಿ ನಮ್ಮ ರೊಟೀನ್ ಹೆಂಗಿರ್ತಂತ ಸ್ನೇಹಿತರೆ. ಹಾಯ್ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದ್ದೀನಿ. ನಾನು ನಿಮ್ಮ ಮನೆ ಮಗಳು ಸಾವಿತ್ರಿ. ಬೆಳಗ್ಗೆ ಅಂಗಳ ಕಸ ಗುಡಿಸಿ, ರಂಗೋಲಿ ಹಾಕ್ಕೊಂಡು, ಮನೆಯೆಲ್ಲ ಕಸ ಗುಡಿಸಿ, ಕಸ ತುಂಬಿಟ್ಟಿನಿ. ಚಳಿ ಬರಬಾರೆ ಹುಡ್ರಿ ಅಂತೇಳಿ ಈ ಹುಡ್ರು ಒಂದು ಮಾತು ಕೇಳಾಗ ಸ್ನೇಹಿತರೆ, ಏನು ಮಾಡ್ತೀರಿ ಹೇಳ್ರಿ? ಶ್ರಾವಣಿನ ಹೋಗಲ್ಲಾಗ್ಯಾಳ, ಶ್ರಾವಣ್ ಕುಮಾರ್ನ ಹೋಗಲ್ಲಾಗ್ಯಾನ. ನೋಡಬೇಕು ಸ್ನೇಹಿತರೆ. ನೋಡು, ನಾನೇ ಹೋಗಿ ಚಳಿ ಬರ್ಬೇಕಂತ ಮಾಡಿದೆ. ಒಂದು ಸ್ವಲ್ಪ ವಿಡಿಯೋ ಕಂಟಿನ್ಯೂ ಮಾಡಿ, ಚಳಿ ಬಂದ್ರೆ ಆಯ್ತು ಬಿಡ ಅಂತ ವಿಡಿಯೋ ಮಾಡಾಕತ್ತಿ ಸ್ನೇಹಿತರೆ. ಬನ್ನಿ ನೋಡಿ, ನೀನು ಬ್ಲೌಸ್ ಸ್ಟಿಚ್ ಮಾಡಿದ್ದಿದ್ದು. ಇವಾಗೆಲ್ಲ ಮನೆಯೆಲ್ಲ ಕ್ಲೀನಾಗಿದೆ. ಮನೆಯೆಲ್ಲ ಕಸ ಗುಡಿಸಿನಿ ಸ್ನೇಹಿತರೆ. ನಮ್ಮ ತಮ್ಮನೂ ಬಂದ ನೋಡಿ. ನಮ್ಮ ತಮ್ಮ ಊರ್ಲಿಂದ ಬಂದ ಈ ರಾತ್ರಿ ಬೆಳತಕ್ಕನೇ ಬಸ್ನ ಬಂದು ಮಲ್ಕೊಯ್ದಾನೆ. ಶ್ರಾವಣ್ ಕುಮಾರ್ ಎಲ್ಲರೂ ಇದ್ದಾರೆ ಸ್ನೇಹಿತರೆ. ಅವ ಬೆಂಗ್ಳೂರಿಗೆ ಹೋಗಿದ್ನಂತ ಹೇಳಿ ನಾನು ಎಷ್ಟೋ ವಿಡಿಯೋದಾಗ. ನಾನು ಡೈಲಿ ವಿಡಿಯೋ ನೋಡೋರಿಗೆ ಅರ್ಥ ಆಗುತ್ತೆ. ನಮ್ಮ ಆಂಟಿ ಮಗ ಬೆಂಗ್ಳೂರಿಗೆ ಹೋಗ್ಯಾನ ಸಾಲಿ ಸ್ಕೂಲ್ ಬಗ್ಗೆ ವಿಚಾರ್ಸಕ್ಕೆ ಅಂತ ಹೇಳಿದೆ. ಶ್ರಾವಣಿ ಮಾತ್ರ ಹಚ್ಚಾರ ಸ್ನೇಹಿತರೆ. ಇಲ್ಲೇ ಕನ್ನಡ ಮೀಡಿಯಮ್ ಹೋಗ್ಲಕ್ಕಾದ್ರೆ ಅಲ್ಲಿ ಮಾತ್ರ ಸ್ಕೂಲಿಗೆ ಹಚ್ಚಲ್ಲ. ಇವಾಗ ಏನೈತೆ ಸ್ನೇಹಿತರೆ, ಸಾಂಬಾರು ಇತ್ತು, ಸ್ವಲ್ಪ ಕಾಸಕ್ಕೆ ಇಟ್ಟಿದ್ದೆ. ಬ್ಯಾಳೆ ಕುದಿಯೋಕೆ ಇಟ್ಟೀನಿ. ಬ್ಯಾಳೆ ಕುದಿಸಿ ಸಾಂಬಾರು ಮಾಡಬೇಕು, ರೊಟ್ಟಿ ಮಾಡಬೇಕು, ಅನ್ನ ಮಾಡಬೇಕು. ಇನ್ನು ಬಾಂಡಿ ಅದ ಸ್ನೇಹಿತರೆ. ಎಲ್ಲ ಕೆಲಸ ಹಂಗೆ ಐತೆ. ತಮ್ಮನೂ ಇಲ್ಲೇ ಜಾಕಮ್ಮ ಊಟ ಮಾಡ್ತಾನೆ ಬಿಡ್ದು. ಅದಕ್ಕೆ ಅನ್ನ ಸಾರು ರೊಟ್ಟಿ ಮಾಡಿದ್ರಾತಂತ ಹಂಗೆ ಡೈರೆಕ್ಟ್ ಬ್ಯಾಳೆ ಕುಸಕ್ಕೆ ಇಟ್ಟು ನಾಷ್ಟ. ಮತ್ತು ನಾಷ್ಟ ಆದ್ರೆ ನಾ ಅಷ್ಟು ಉಣ್ಣಲ್ಲ. ಅವನು ಕೂಡ ರೊಟ್ಟಿ ಅಂದ್ರೆ ಇಷ್ಟಪಡ್ತಾನೆ ಸ್ನೇಹಿತರೆ. ಹಿಂಗಾಗಿ ನಾಷ್ಟ ಮಾಡಿಲ್ಲ, ಡೈರೆಕ್ಟ್ ಊಟನ ಮಾಡಿದ್ರಾತಂತೇಳಿ ಬ್ಯಾಳೆ ಕುಸಕ್ಕೆ ಇಟ್ಟೀನಿ. ನೋಡಿ, ಅವ ಮಲ್ಕೊಂಡಾನ, ಇನ್ನೂ ರೆಸ್ಟ್ ಮಾಡಲಿ ಅಂತೇಳಿ ನಾನು ಅಡುಗೆ ಮಾಡ್ಕೋತೀನಿ. ಪಟ ಕೆಲಸ ಮಾಡ್ಕೊಂಡು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ. ನೋಡ್ತಿರ್ಬೇಕು. ಬಾಂಡೆನೂ ತಿಕ್ಕಿ ಸ್ನೇಹಿತರೆ. ಇನ್ನು ಇವಾಗ ಬ್ಯಾಳೆ ಕುದ್ದೈತೆ, ಸಾಂಬಾರು ಮಾಡೋಕೆ ರೆಡಿ ಮಾಡೀನಿ. ಎಣ್ಣೆ ಕಾಸು ಹಾಕ್ಕೊಂಡು ಇಟ್ಟೀನಿ. ಇಲ್ಲಿ ನೋಡ್ತಿರ್ಬೇಕು. ಎಣ್ಣೆನ ಕಾದೈತೆ, ಸಾಂಬಾರು ಮಾಡಿ ಸ್ಟನ್ಕ್ಕೆ ಇಟ್ಕೊಂಡು ಮತ್ತು ಒಳ್ಳೆ ರೊಟ್ಟಿ ಮಾಡಿರಾತು. ಅವನು ಎದ್ದು ನನ್ನ ಇಂದ ನೀರು ಒಲೆ ಹಚ್ಚಿ ಸ್ನೇಹಿತರೆ. ನೀರು ಕಾಸಕ್ಕೆ ಒಲೆ ಹಚ್ಚಿನಿಂದ ಹಿಂಗಾಗಿ ನೀರು ಕಾಯ್ತಾವು. ಜಾಕ ಮಾಡ್ತಾರಂತೆ. ಸಾಸ್ಮಿ ಜೀರಿಗೆ ಹಾಕಿ ಸಾಂಬಾರು ಒಗ್ಗರಣೆ ಹಾಕ್ತೀನಿ ಸ್ನೇಹಿತರೆ. ಸಾಂಬಾರೆಲ್ಲ ಟಮಾಟಿ, ಹಸಿಮೆಣ್ಸಿನ್ಕಾಯಿ
ಮತ್ತು ಇದು ಬೆಳ್ಳುಳ್ಳಿ ಮತ್ತು ಒಂದು ಗಡ್ಡೆ ಬೆಳ್ಳುಳ್ಳಿ ಸ್ನೇಹಿತರೆ, ಅರಿಶಿನ ಒಂದು ಒಳ್ಳೆಣ್ಣೆ ಹಾಕಿ ಕೂಸಿದ್ದೆ ಇದನ್ನು. ಹಂಗೆ ಟೇಸ್ಟ್ ಸೂಪರ್ ಇರುತ್ತೆ ಸ್ನೇಹಿತರೆ. ಒಂದು 4 ಹಸಿಮೆಣ್ಸಿನ್ಕಾಯಿ ಹಾಕಲೇಬೇಕು, ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಕಲಿ, ಅರಿಶಿನ ಮತ್ತು ಅದ್ರಾಗ ಎಣ್ಣೆ ಇಷ್ಟು ಟಮಾಟಿ ಹಾಕಿ ಅನ್ನ ಕುದಿಸಿ ಮುಗಿಸ್ಬಿಟ್ರೆ ಸಾರು ಮಸ್ತಾಗ ಸ್ನೇಹಿತರೆ. ಕೊತ್ತಂಬರಿ ಕರಿಬೇವು ಇತ್ತಂದ್ರೆ ಹಾಕಿ ಮಾಡಿದ್ರೆ ಟೇಸ್ಟ್ ಆಗುತ್ತೆ. ಎಣ್ಣೆ ಒಗ್ಗರಣೆ ಹಾಕಿ ಬೆಳ್ಳುಳ್ಳಿ ಹಾಕಿ ಕರಿಬೇವು ಹಾಕಿ ನಾನು ಎಣ್ಣೆಯಾಗೇ ಖಾರ ಹಾಕಿ ನೋಡಿ, ಯಾಕಂದ್ರೆ ಸಾಂಬಾರು ಕೆಂಪಗೆ ಬರ್ತೈತೆ ಸ್ನೇಹಿತರೆ. ನಾ ಯಾವ ಕಲರ್ ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ, ಯಾವ ಥರ ಕೆಂಪು ಬಂದೈತೆ ನೋಡಿ ಸ್ನೇಹಿತರೆ. ನಾ ಯಾವ ವಿಡಿಯೋಕ್ಕೂ ಕಲರ್ ಕೊಡೋಲ್ಲ ಸ್ನೇಹಿತರೆ. ಒಂದು ವಿಡಿಯೋ ಕಲರ್ ಕೊಡ್ತಾರೆ ಅಂತ ಹೇಳ್ಯಾರ, ನಾ ಯಾವ ವಿಡಿಯೋಕ್ಕೂ ಕಲರ್ ಕೊಡೋಲ್ಲ, ಯಾವ ವಿಡಿಯೋಕ್ಕೂ ವೈಟ್ ಆಗೋಂಗೆ ಇಡೋಲ್ಲ. ನಂದು ಎಷ್ಟು ಕ್ಯಾಮ್ರಾ ಕ್ಲಿಯರ್ ಐತೆ ಅದೇ ಈ ಕ್ಯಾಮ್ರಾದಾಗೆ ಮಾಡ್ತೀನಿ. ಲಾಸ್ಟಿಗೆ ಒಂದಿಷ್ಟು ಕೊತ್ತಂಬರಿ ಹಾಕ್ಬಿಟ್ರೆ ಸಾರು, ಅನ್ನ ಸಾರು ರೊಟ್ಟಿ ಇಷ್ಟು ಟೇಸ್ಟ್ ಇರುತ್ತೆ ಸ್ನೇಹಿತರೆ. ಈ ಥರ ಸಾರು ಮಾಡಿದ್ದು ನಮ್ಮ ತಮ್ಮನಿಗೆ ಇಷ್ಟ, ಅದಕ್ಕೆ ಬೇಳೆ ಸಾಂಬಾರೇ ಮಾಡಿದೆ. ಒಮ್ಮೆ ಮಾಡಿದ್ದೆ, ಎಷ್ಟು ಮಸ್ತಾಗೈತಕ್ಕ ಅಂತಂದರು. ಮತ್ತು ಸ್ನೇಹಿತರೆ ನಾನು ಸಾರು ಶೇಂಗಾ ಸಾಂಬಾರು ಮಾಡಿದ್ದೆ ಮೊನ್ನೆ. ಅಲ್ಲಿ ಮನೆಯಿಂದ ಬೀರಪ್ಪನ ಗುಡಿ ಜಾತ್ರೆ ಇತ್ತು ನೋಡು, ಏನೋ ಫಂಕ್ಷನ್ದು ಕಾರ್ಯಕ್ರಮ ಇತ್ತಲ್ಲ, ಸಾಂಬಾರು ಕೊಟ್ಟಿದ್ರು. ಅವ್ರು ಉಳಿದೈತಂತೆ ಸಾಂಬಾರು, ಅನ್ನ ಶಿರಾ ಕೊಟ್ಟಿದ್ರು ಸ್ನೇಹಿತರೆ. ಇಲ್ಲ ಅಕ್ಕ ಅದನ್ನ ಹಾಕ್ಕೊಂಡು ಅದು ಟೇಸ್ಟ್ ಅನಿಸ್ಲಿಲ್ಲ, ನೀ ಮಾಡಿ ಸಾರು ಮಸ್ತ್ ಐತಕ್ಕ ಅಂತೇಳಿ ನಾ ಮಾಡಿ ಸಾರು ಹಾಕ್ಕೊಂಡು ಅದಕ್ಕೆ ಸಾಂಬಾರನ್ನೇ ಮಾಡಿದೆ ನೋಡಿ. ಸಾಂಬಾರೆಲ್ಲ ಕುದಿಯಾಕತ್ತೈತಿ, ಕುದಿಬೇಕು. ಇದು ಎಷ್ಟು ಚಂದ ಕುಯ್ತೈತೆ ಸ್ನೇಹಿತರೆ, ಅಷ್ಟು ರುಚಿ ಇರುತ್ತೆ ನೋಡಿ. ಎಷ್ಟು ಕುದಿತೈತಿ, ಎಷ್ಟು ನಿಧಾನಕ್ಕೆ ಕುದಿಸ್ಬೇಕು ಸ್ನೇಹಿತರೆ. ಸಾಂಬಾರು ಕುದ್ದಷ್ಟು ರುಚಿ ಜಾಸ್ತಿ ಐತಿ. ಹಂಗೆ ಕುಕ್ಕರ್ಗೆ ಅಕ್ಕಿ ಹಾಕಿಟ್ಟಿನಿ ಸ್ನೇಹಿತರೆ. ಒಂದು ಸ್ವಲ್ಪ ಚಲೋ ಹಾಕಿದ್ದು ಸ್ವಲ್ಪ ನೆಲ್ಲಕ್ಕೆ 5 ನಿಮಿಷ ಅಂತ ಹಾಕಿಟ್ಟಿನಿ. ಅಷ್ಟು ಮನೆಯಿಂದ ಕ್ಲೀನಾಗಿದೆ ಸ್ನೇಹಿತರೆ. ಇವಾಗ ನೀರು ಒಲೆ ಹಚ್ಚಕತ್ತ ಶ್ರಾವಣಿ ಕೂಡ ನೋಡಿ, ಅಲ್ಲಿ ಊದಾಕತ್ತಾಳ. ಆಕೆ ಊದವ ಅಂತೇಳಿ ಬೆಳ್ಳಿ ನೀರು ಮಾತ್ರ ಎಲ್ಲ ಕಾದ ಸ್ನೇಹಿತರೆ. ಹಿಂಗಾಗಿ ಅದಕ್ಕೆ ನಾನೇನು ಮಾಡೋ ಜಾಕ ಮಾಡಿ ಲೇಟ್ ಐತೆ. ತಮ್ಮ ಒಬ್ಬವ ಇವು 2 ಆರ್ಡ್ರ್ ಮಾಡಿದ್ವು ಅಂದ್ರೆ ಮುಗೀತು. ನೀರು ಉದಾಡಂಗೆ ಕಾದವಂತ ಮುಂಜಾನೆ ಹಚ್ಚಿ ಸ್ನೇಹಿತರೆ. ಬನ್ನಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ. ಮಾಡಿ ಶ್ರಾವಣಿ, ಏನು ಮಾಡಿ ಬಂದು ನಾನು ನೀರು ಒಲೆ ಹಚ್ಚಿದ್ದೆ ಸ್ನೇಹಿತರೆ. ಕಟ್ಟಿಗೆ ನೀಟಿಗೆ ಹಾಕಿ ಬಂದ. ಇವಾಗ ಎಣ್ಣೆ ಉಣಿಸ್ತೀನಿ ರೀ. ಕೊಬ್ಬರಿ ಎಣ್ಣೆ ತಲೆ ಉಣಿಸಿ ತಲೆ ತೊಳಿಬೇಕು. ನಿನ್ನೆ ತೊಳಕ್ಕೆ ಕಟ್ ಮಾಡಿದೆ, ತೊಳೆದೀನಿ. ಇವತ್ತು ಎಣ್ಣೆ ಹಚ್ಚಿ ತೊಳಿತೀವಿ ನೋಡಿ. ನೀರು ಸ್ಕೂಲೆಲ್ಲ ಹೋಗ್ಬಿಟ್ಟ ಸ್ನೇಹಿತರೆ, ಸ್ವಲ್ಪ ಅದಾವ ಮ್ಯಾಗೆಲ್ಲ ಅದ ಸುತ್ತ ಕಟ್ ಮಾಡೀನಿ. ಓ ಬಾ, ಇವಾಗ ಬಾಂಡೆ ಎಲ್ಲ ಆಗೈತಿ. ಸಾಂಬಾರು ಅನ್ನ ರೆಡಿ ಆಗಿ ಸ್ನೇಹಿತರೆ. 8-12 ಆಗೈತೆ. ಬೀರಪ್ಪ ಬಾ. ಏನು ಬೀರು, ಏನು ಯಾರಮ್ಮ ಮಾವ ಮುಕ್ಕೊಂಡ್ಬಿಡು. ಬೆಳತಾಕ ನಿದ್ದೆ ಗಟ್ಟು ಬಂದಾನ. ಈ ರೊಟ್ಟಿ ಮಾಡ್ತೀನಿ ಇಲ್ಲೇ ಉಂತಾನಂತೇಳು. ಅನ್ನ ಮಾಡೀನಿ, ಸಾರು ಮಾಡೀನಿ, ಎದ್ದೆಲ್ಲ ಅಂಟಿ ತಾ ಕುಂತಾನಂತ. ನಿಮ್ಮ ಹೊಲಕ್ಕೆ ಹಾಕ್ಲ ನೀಗ ಮತ್ತು ಬಾ ಶ್ರಾವಣಿ, ಎಣ್ಣೆ ಉಣಿಸ್ತೀನಿ ಬಾ. ಇಲ್ಲೇ ಉಂತಾನಂತೇಳು ಮಾಮ. ಎಲ್ಲಿ ಮುಕ್ಕೋದ ಮಾಮ? ಮಾಮ ನೋಡಿಲ್ಲ, ಮ್ಯಾಗ ಮುಕ್ಕೊಂಡ ನೋಡಿಲ್ಲೇನು? ಮಾಮ ಬಂದ ನೀನು ನೋಡಿಲ್ಲ? ಯಾರು ಮಾಮ? ಹಾಂ ನೀವು ಹೋಗು. ಏನಂತ ಮಾಮ ಮುಕ್ಕೊಂದು ಬಾ. ಬೆಳತಾಕ ನಿದ್ದೆ ಗಟ್ಟು ಬಂದಾನ. ಎಣ್ಣೆ ಉಣಿಸ್ತೀನಿ ಬಾ ಶ್ರಾವಣಿ. ಅನ್ಕಿಟ್ಟಿನಿ, ಸಾಂಬಾರು ಮಾಡಿ ಅಲ್ಲಿ ತಿಕ್ಕೋಸ್ರಣ. ಯಾರು ಬಂದಾರ? ನಿಮ್ಮ ಮಾಮವ. ಜಾಕಾನು ಆಯಿತು, ಪೂಜೆನೂ ಆಯಿತು. ಮತ್ತು ವೈನಿಯರಿಗೆ ಫೋನ್ ಹಚ್ಚಿದೆ ವಿಶ್ ಮಾಡೋಕೆ. ಅವ್ರಿಗೆ ಫೋನ್ ಹಚ್ಚಿ ಮಾತಾಡಿ ಟೈಮು 12:30 ಸ್ನೇಹಿತರೆ. ಇವಾಗ ಬಟ್ಟೆ ಬಾಂಡೆ ಮಾಡ್ಕೊತೀನಿ. ಬಟ್ಟೆ ಸ್ವಲ್ಪ ಅದಾವು. ತಮ್ಮನೂ ಊರಿಗೆ ಹೋಗ್ತೀನಿ ಅಕ್ಕ ಅನ್ನಕತ್ತಾನ. ಬಟ್ಟೆ ಹೋಗಿ ಕೊಡ್ಬೇಕು. ಅವನು ಕೂಡ ಹಸಿ ಉಟ್ಕೊಂಡು ಹೋಗ್ತಾನೆ. ಏನು ಮಾಡ್ತಾನೆ ನೋಡೋನು. ಬನ್ನಿ ಸ್ನೇಹಿತರೆ, ಬಟ್ಟೆ ಬಾಂಡೆ ಮಾಡಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಮತ್ತು ಸ್ನೇಹಿತರೆ ಏನಂದ್ರೆ, ಒಂದಿಷ್ಟು ಕಾಮಿಡಿ ವಿಡಿಯೋ ಯಾಕೆ ಮಾಡಬಾರ್ದು? ನಾನು ಕೂಡ ನೋಡ್ತಿರ್ತೀನಿ ಕಾಮಿಡಿ ವಿಡಿಯೋಗಳು. ನಾನು ಕೂಡ ಒಂದಿಷ್ಟು ಕಾಮಿಡಿ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿನಿ. ಯಾಕಪ್ಪಿ ಯಾಕ ಕಾಮಿಡಿ ವಿಡಿಯೋ ಮಾಡಬೇಕಂತ ಅಂದ್ಕೊಂಡಿನಿ. ಕಾಮಿಡಿ ವಿಡಿಯೋ ಯಾಕೆ ಮಾಡಬೇಕು ಅಂತ ಅಂದ್ಕೊಂಡಿ ಅಂದ್ರೆ, ಇವತ್ತು ಇಲ್ಲಿ ನಮ್ಮ ಹಳ್ಳ ನಡೆದಿದ್ದು ಘಟನೆ ಸ್ನೇಹಿತರೆ. ನಿನ್ನೆ RCB ಗೆದ್ದಿದ್ದು ಎಲ್ಲರಿಗೂ ಖುಷಿ ಐತೆ, ಎಲ್ಲರಿಗೂ ಗೊತ್ತೈತೆ. RCB ಗೆದ್ದಿದ್ದಕ್ಕೆ ಪಟಾಕಿ ಹೊಡೆದ್ರೆ ಹುಡುಗರು ನಮ್ಮ ಹಳ್ಳ್ಯಾಗ ಹಿರಿಯರು ಇರ್ತಾರಲ್ಲ, ಅವ್ರಿಗೇನು ಹೇಳೋಕ್ಕಾಗಲ್ಲ. ಈಗ ಯಾಕೆ ಪಟಾಕಿ ಹೊಡಿತೀಯೋ ನೀನು ಜಗಳ ತೊಗೊಂಡ್ಬಿಟ್ಟಿದ್ರು ಸ್ನೇಹಿತರೆ. ಅದ್ರ ಮ್ಯಾಗ ಒಂದು ನನಗೆ ಕಾಮಿಡಿ ನೆಪ್ ಬಂತು. ಅದೇ ಏನಂದ್ರೆ, 18 ವರ್ಷ ಆಯಿತು RCB ಗೆದ್ದಿಲ್ಲ. ಇವಾಗ RCB ನಿನ್ನೆ ರಾತ್ರಿ ಗೆದ್ದಿದ್ದಾಯಿತು. RCB ಅಭಿಮಾನಿಗಳು ಪಟಾಕಿ ಹೊಡೆದು ಸೆಲೆಬ್ರೇಟ್ ಮಾಡಾಕತ್ತಾರೆ. ನಮ್ಮ ಹಳ್ಳಿ ಹಿರಿಯರು ಏನಂತಾರಂದ್ರೆ ಏ ಬಾಡನ್ ಮಗನೇ, ಯಾಕೆ ಪಟಾಕಿ ಹೊಡಿತಿ? ಯಾರಿಗೆ ಏನು ಹೋಗೋದು ಬಂದೈತಿ? ನಮ್ಮ ದನಗಳು ಕಟ್ಟಿ ದನಗಳು ಬಿಚ್ಕೊಂಡು ಹೊಂಟಾವು, ನೀ ಯಾಕೆ ಪಟಾಕಿ ಹೊಡಿತಿ ಅಂತ ಅಂತಾರಂತೆ. ಈ ಥರ ಕಾಮಿಡಿ ಒಂದು ಮಾಡ್ಬೇಕು ಅಂತ ನಾ ಮಾಡೀನಿ ಸ್ನೇಹಿತರೆ. ಹೆಂಗೆ ಚೆನ್ನಾಗಿ ಅನಿಸುತ್ತೋ ಹೆಂಗೆ ಅನಿಸುತ್ತೋ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಹಾಕಿ.
ಇದು ಚೆನ್ನಾಗಿದೆ ಅಕ್ಕ ಮಾಡಿ ಒಂದೇನೋ ಕಂಟೆಂಟ್ ಐತಿ ಇದ್ರಾಗ RCB ಇವಾಗ RCB ಇದೂ ಐತೆ ಮಾಡಿ ಅಕ್ಕ ಚೆನ್ನಾಗಿ ಓಡುತ್ತಾ ಆಗುತ್ತಂದ್ರೆ ನಾ ಮಾಡ್ಬೇಕಂತ ಮಾಡೀನಿ. ನಿಮ್ಮೆಲ್ಲರ ಸಪೋರ್ಟ್ ಬೇಕು, ನಿಮ್ಮೆಲ್ಲರ ಪ್ರೀತಿ ವಾತ್ಸಲ್ಯ ತೋರಿಸ್ಬೇಕು. ನೀವೆಲ್ಲ ಕಮೆಂಟ್ ಹಾಕಿ ತಿಳಿಸ್ಬೇಕು, ನಮ್ಮ ಕಮೆಂಟಿನ ಮೂಲಕ ತಿಳಿಸ್ಬೇಕು ಮಾಡೋ ಬೇಡೋ ಈ ಥರ ಮಾಡಬೇಕಂತೂ ನಿಮ್ಮ ಮುಂದೆ ಹೇಳೀನಿ. ಅದಕ್ಕೆಲ್ಲ ಒಂದಿಷ್ಟು ನಗೋದು ಕಾಮಿಡಿವು ಒಂದಿಷ್ಟು ಕುಂದಿರ್ಸ್ಕೊಂಡು ಕೇರಿ ಮಾಡಿದ್ರೆ ಚೆನ್ನಾಗಿ ಆಗುತ್ತೇನೋ ಅಂತ ವಿಚಾರ ನಡೆದ ಸ್ನೇಹಿತರೆ ನನ್ನ ತಲೆಯಲ್ಲಿ. ಆ ವಿಚಾರ ನಿಮ್ಮ ಮುಂದೆ ಹೇಳಿದ್ದು ಇದೆಲ್ಲ ಮುಂದೆ ನೀವು ಮಾಡಿ ಯಾಕಂದ್ರೆ ನಾವು ಹಳ್ಳಿಯಾಗಿರೋದಲ್ಲ, ಹಳ್ಳಿಯಾಗ ಉತ್ತರ ಕರ್ನಾಟಕ ಭಾಷೆ ಒಳಗೆ ರಗಡ್ ಥರ ಕಾಮಿಡಿ ಸಿಗ್ತಾವೆ. ಕಾಮಿಡಿ ಸಿಕ್ಕಾಗ ಒಂದೊಂದು ಮಾಡಿದ್ನಿ ಅಂದ್ರೆ ನಿಮಗೂ ಕೂಡ ಖುಷಿ ಆಗುತ್ತೆ. ಬರೀ ಇದೇ ಬೋರಿಂಗ್ ಆಗುತ್ತೆ, ಬರೀ ಚಂತನ ನನ್ನ ಲೈಫ್ ಸ್ಟೈಲ್ ತೋರಿಸಿ ಒಂದೊಂದು ಕಾಮಿಡಿ ವಿಡಿಯೋ ಅಂದ್ರೆ ನಿಮಗೂ ಇಂಟ್ರೆಸ್ಟ್ ಆಗುತ್ತೋ ಅಂತೇಳಿ ನಿಮಗೋಸ್ಕರ ಹೊಸದಾಗಿ ಟ್ರೈ ಮಾಡಾಕತ್ತೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಹಾಕ್ರಿ. ನಾನು ಬಟ್ಟೆ ಬಾಂಡೆ ತಿಕ್ಕಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ. ಎಷ್ಟು ಬಾಂಡೆ ತಿಕ್ಕೊಂಡೆ ಎಲ್ಲ ಕ್ಲೀನ್ ಆಯಿತು. ಇನ್ನೂ ಒಂದು ಬಾಂಡೆ ಉಳಿತು ನೋಡಿ. ಮುತ್ಯ ಬಂದಿದ್ದ, ಮುತ್ಯರಿಗೆ ಒಂದು ರೊಟ್ಟಿ ಮುಂಜಾನೆ ಉಂಡಿನ ಸ್ನೇಹಿತರೆ. ಮುತ್ಯ ಎಲ್ಲಿಗೋ ಹಂಗೆ ಅರ್ಜೆಂಟಾಗಿ ಎಲ್ಲಿಗೋ ಹೋಗಿದ್ದ, ಬಂದ ಮಧ್ಯಾಹ್ನ ಊಟ ಮಾಡಿದ್ರು ನೋಡಿ. 4 ರೊಟ್ಟಿ ಒಂದಿಷ್ಟು ಅನ್ನ ಒಂದಿಷ್ಟು ಸಾಂಬಾರು ಕೊಟ್ಟು ಅದೊಂದು ಬಾಕಿ ಉಳಿತು. ಬಾಂಡೆ ತಿಕ್ಕಿ ಒಂದು ಬಾಕಿ ಉಳಿತು, ಬಟ್ಟೆ ಹೋದ್ರೆ ಒಂದು ಬಾಕಿ ಉಳಿತು ನೋಡಿ. ನನ್ನ ನೈಟಿ ತಳ ಬಿದ್ದೈತೆ ನೋಡಿ. ಇಲ್ಲಿ ಶ್ರಾವಣ ಅಂಗಿ ಕಳೆದು ದೇವ್ರ ಮನೆ ಹೋದ ಸ್ನೇಹಿತರೆ ನೋಡಿದ್ದೆ ನಾನು. ಮತ್ತು ತೆಗೆದಿಲ್ಲಿಟ್ಟು ನೋಡಿ ಎಷ್ಟು ಬಟ್ಟೆ ಹೋಗೋದಕ್ಕೀನಿ. ತಮ್ಮನ ಬಟ್ಟೆ ಹೋಗೋದಿದ್ದೆ ಒಂದು ಸ್ವಲ್ಪ ಆರಿದ್ದು. ಟೈಮ್ ಬಂದು 3 ಗಂಟೆ ಹಾಕಿ ಬಂದೈತಿ. ಇವಾಗ ಸ್ವಲ್ಪ ಬಟ್ಟೆ ಆರಿದ್ದು ಸ್ನೇಹಿತರೆ ತೊಗೊಂಡು ಹೋದ ಊರಿಗೆ. ಇನ್ನೇ ಓದ್ತಿ ಅವನ್ನೊಂದು ಸ್ವಲ್ಪ ಊಟ ಗೀಟ ಮಾಡಿಸಿ ಬಟ್ಟೆ ಕೊಟ್ಟು ಮಾಡಿ ಸ್ವಲ್ಪ ಅರ್ಧಂಬರ್ಧ ಹಾರಿದ್ದು ಸ್ನೇಹಿತರೆ. 1 ತಾಸು ಬಿಸಿಲು ಐತೆಲ್ಲ ಆರಿದ್ದು ಒಂದಿಷ್ಟು. ನಾನು 1:30-2 ಗಂಟೆಗೆ ಬಟ್ಟೆ ಹೋದೆ, 3 ಗಂಟೆಗೆ ಹೋದವ ಗಾವ್ಗಿ ಊಟ ಗೀಟ ಕೊಟ್ಟೆ ನಾನು ಇದು ಮಾಡಿದೆ ಬಾಂಡೆ. ಆಮೇಲೆ ತಿಕ್ಕಿ ಸ್ನೇಹಿತರೆ ಬಟ್ಟೆ ಒಗ್ದಾಕಿ ನಾನು ಕೂಡ ಊಟ ಮಾಡ್ತೀನಿ. ಊಟ ಮಾಡಿ ಬ್ಲೌಸ್ ಸ್ಟಿಚ್ ಮಾಡ್ಬೇಕಂತೇಳಿ ಬ್ಲೌಸ್ ಇಟ್ಟೀನಿ. ಶ್ರಾವಣ್ ಕುಮಾರ್ನು ಬಂದ ಸಾಲಿಂತ ಬಂದ ಹೊರಗೆ ಆಡಾಕತ್ತಾರ. ಅಲ್ಲಿ ಪುಟ್ಟಕ್ಕರ ಮನೆಗೆ ಹೋಗೇ ಇಲ್ಲ ಸ್ನೇಹಿತರೆ. ಅಣ್ಣನ ಕರ್ಕೊಂಬಂದಾರ, ಅಲ್ಲಿ ಹೋಗಿ ಬರಬೇಕು. ಹೋಗಿ ಬಂದ ಬ್ಲೌಸ್ ಸ್ಟಿಚಿಂಗ್ ಮಾಡ್ಬೇಕಂತ ಮಾಡೀನಿ. ಬನ್ನಿ ಸ್ನೇಹಿತರೆ, ಪುಟ್ಟಕ್ಕರ ಮನೆಗೆ ಹೋಗಿ ಬಂದು ನಾನು ಬ್ಲೌಸ್ ಸ್ಟಿಚಿಂಗ್ ಮಾಡ್ತೀನಿ, ನೋಡ್ತೀನಿ ನಾನು ಹೆಂಗದ ಹೆಂಗಿಲ್ಲ. ಅವ್ರ ಪಾಪ ನಾಗ ಗ್ಯಾಸ್ ತುಂಬ್ಸೊಂಬಂದು ಇಟ್ಟು ನಾ ಬಟ್ಟೆ ಯಾಕೆ ಒಗೆದು ಹಾಕಿ ಬಾಂಡೆ ಇದು ಏನೋ ಮಾಡಾಕತ್ತಿದ್ದೆ ಮನೆಯಿಂದ ಸ್ನೇಹಿತರೆ. ಪುಟ್ಟಕ್ಕರ ಮಾವರು ನಂಗೆ ಗೊತ್ತಲ್ಲ, ನೀನು ಅಂದಿದ್ದೆ ಅದು ಗ್ಯಾಸ್ ಖಾಲಿ ಹಾಕಿ ಬಂದೆ ಸ್ನೇಹಿತರೆ. ಸ್ವಲ್ಪ ಇದೆ ಅದು, ಸ್ವಲ್ಪ ಇನ್ನೂ ಸ್ವಲ್ಪ ಎಷ್ಟು ದಿನ ಅಂತ ಗೊತ್ತಿಲ್ಲ. ಅದೇ ಪುಟ್ಟಕ್ಕ ನೋಡು ನಾಳೆಗೆ ಇಟ್ಟಿದ್ದು ತುಂಬ್ಕೊಂಬ ಕೊಡಬೇಕು ಒಯ್ ಅಂತ ಇದ್ದೆ. ಅವ್ರ ಮಾಮರು ಕೇಳಿಸೋದಿಲ್ಲ ತಂದಿಟ್ರು ನೋಡಿ. ಯಾಕಂದ್ರೆ ಮುಂಜಾನೆ ರೊಟ್ಟಿ ಮಾಡಾಗನೇ ಒಟ್ಟು ಬಡ ಅನ್ನಕತ್ತಿತ್ತು ಸ್ನೇಹಿತರೆ. ಎಲ್ಲಿ ಗ್ಯಾಸ್ ಖಾಲಿ ಆಗುತ್ತೋ ಏನು ಮಾಡ್ತೋ ಅನ್ನಕತ್ತಿತ್ತು. ಆದರೆ ದೇವ್ರು ಹೆಂಗೋ ಪಾರು ಮಾಡಿದ. ಮತ್ತು ಅನಿವಾರ್ಯ ಟೈಮ್ ಪಾಪ ಅವ್ರ ಮನೆಯಾಗೂ ಯಾರೂ ಇಲ್ಲ, ರಾತ್ರಿ ಟೈಮ್ ಗ್ಯಾಸ್ ಖಾಲಿ ಆಗೈತೆ. ಅವ್ರು ಒಲಿ ಸನಿಯಕ್ಕಿಲ್ಲ, ನಾನು ಒಲಿ ಇರೋದ ಸ್ನೇಹಿತರೆ. ಒಲಿ ಹಚ್ಚಾರ ಅಡುಗೆ ಮಾಡ್ತೀನಿ, ಅವ್ರು ಒಲಿ ಸನಿಯಕ್ಕಿಲ್ಲ. ಹಿಂಗಾಗಿ ಅದಕ್ಕಂತ ಅದೇ ಧೈರ್ಯ ಮ್ಯಾಗ ಕೊಟ್ಟು ಹೆಂಗಾರ ಅಲ್ಲಿ ಬೇಡ ಅಂತ. ಆದರೂ ದೇವ್ರು ಪಾರು ಮಾಡಿದ. ಒಳ್ಳೆತನ ಮಾಡಿರ್ತಿಲ್ಲ ದೇವ್ರು ಒಳ್ಳೆತನಕ್ಕೆ ಹೆಂಗಾದ್ರೂ ಪಾರು ಮಾಡೇ ಮಾಡ್ತಾನೆ ಸ್ನೇಹಿತರೆ. ಅದು ವಿಶ್ವಾಸ ಕಳ್ಕೊಬೇಡಿ, ವಿಶ್ವಾಸ ಇಟ್ಕೋರಿ. ದೇವ್ರು ನಮ್ಮ ಒಳ್ಳೆತನ ಇರ್ತಾ ಒಳ್ಳೆ ಮಾಡೇ ಮಾಡ್ತಾನೆ. ಬನ್ನಿ ಹೋಗಿ ಬರ್ತೀನಿ ಪುಟ್ಟಕ್ಕರ ಮನೆಗೆ ಹೋಗಿ ಬಂದು ಮತ್ತು ಬ್ಲೌಸ್ ಊಟ ಮಾಡಿ ಪುಟ್ಟಕ್ಕರ ಮನೆಗೆ ಹೋಗಿ ಬಂದು ಬ್ಲೌಸ್ ಸ್ಟಿಚ್ ಮಾಡಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಸ್ನೇಹಿತರೆ. ಸರ್ ಮಳೆ ಆಯ್ತಲ್ಲ ಸರಣಿ. ಶ್ರಾವಣಿ ಕಟ್ಟಿಗೆ ತೊಗೊಂಡು ಬಟ್ಟೆ ತೊಗೊಂಡು ಬಂದು ಒಂದಕ್ಕೆ ಬಿಡ್ತೇವೆ ಸಾಲ ಯಾಕ ಇವ್ರು ಒಂದಕ್ಕೆ ಬಂದ ಸ್ನೇಹಿತರೆ. ಇವಾಗ ಟೈಮ್ 3:30 ಆಗೈತೆ. ಇವೆರಡೂ ಸ್ಟಿಚಿಂಗ್ ಮಾಡಕ್ಕೆ ಬಂದು ರಾಟಿಗೆ ಪಿಕೋ ಹಾಕೋ ಬಂದ ಸ್ನೇಹಿತರೆ. ಇವೆರಡು ಇನ್ನೇ ಈಗ ಶ್ರಾವಣನ ಕುಂತಾನ್ರಿ. ಏನಂದಿ ಏನಂತಾರ ಯಾಕಂತಾರ ನನಗೆ ಮಂದಿ ಅಂತಾರಲ್ಲ. ಹೊಲಿಲೇ ಬೇಡ, ಯಾಕೆ ಹೊಲಿಬೇಕು? ನಾನು ಹೊಲಿಬೇಕು ಮಂದಿ ನೀವು ಹೊಲಿಯಲ್ಲ, ಎಷ್ಟೊಂದು ದುಡಿಬೇಕು ಚಿನ್ನ, ಬ್ಯಾಸರ ಆಗಲ್ಲ ನನಗೂ. ನೀ ಏನು ತಗದ ಮಾಡಿ ಹೊಲಿದ್ರೆ ರೊಕ್ಕ ಕೊಡ್ತಾರ ಅವರು. ಮತ್ತು ನೀ ಮಲ್ಕೋತೆ ಇಲ್ಲ ಇವಾಗ ಸೀದಾ ಮುಕ್ಕೋಬಾ. ಬರ ನಾಟಕ ದೊಡ್ಡ ಮಾತು ಮಾತ್ರ ಭಾರಿ ಮಾತಾಡ್ದೆ ಹೆಚ್ಚಿ ನೀನು. ಅಲ್ಲ ನೀ ಮಾತಾಡಿ ಹೆಂತಿಂತ ಮಾತು ದೊಡ್ಡ ಮಾತು ದಡ್ಡಾಗಿ ಹೇಳ್ತಾರಂತ. ದೊಡ್ಡ ಮಾತಾ ಹೇಳ್ತೀವಿ, ಬರೀ ನೀನು ಒಂದು ತಗ ಸುದ್ದಿ ಮಾಡಲಾಗಿ. ಮುಕ್ಕೋಬಾ ಈಗ. ಶ್ರಾವಣಿ ನಾಳೆಂತ ಸ್ಕೂಲ್ ಕನ್ನಡ ಸಾರಿ ಚಲೋ ಐತಿಲ್ಲ. ಹೋಗವ ರಾಕಿ ಒಂದು ವರ್ಷ ಮುಂದೆ ಹೋಗಕತ್ತಿ. ಏನು ಮಾಡಿದಿ ಹೆಂಗ್ಸ್ ಏನು
ಹೆಂಗೆ ಸರ್ ಮತ್ತು ಸೀರೆ ಉಟ್ಕೊಂದಿಲ್ಲ ಒಚ್ಚೋ ಮುಕ್ಕೋ ಅಂತ ಓಡ್ನಿ ಕೊಟ್ರೆ ಸೀರೆ ಉಟ್ಕೊಂಬಂದ್ಯಾ ಏನು ಉಡಾತರ ಮಾಡ್ತೀವ ಶ್ರಾವಣ ಹೊಡಿತೀವಿ ನೋಡ ಶ್ರಾವಣ ಹಾಯ್ ಮಾಡಲ್ಲ ಫ್ರೆಂಡ್ಸಿಗೆ ಹಾಯ್ ಮಾಡು ಹ್ಞೂ ಏನು ಹಂಗಲ್ಲ RCB ಕಪ್ ನಮ್ಮದೇ ಹೌದಾ ಖುಷಿ ಆಗೈತಿ ಬಾ ಹಂಗಂದ್ರೆ ಏನಂತ ನೋಡಾಕಿ ಗೊತ್ತೇ ಇಲ್ಲ ಆಕಿಗೆ RCB ಕಪ್ ಅಂದ್ರೆ ಕ್ರಿಕೆಟ್ ಆಡ್ತಾರಲ್ಲ ನಮ್ಮ ದೇಶ 18 ವರ್ಷ ಆಗಿತ್ತು ನಮ್ಮ ದೇಶ ಗೆದ್ದಿದ್ದಿಲ್ಲ ಈ ನಿನ್ನ ರಾತ್ರಿ ಗೆದ್ದೈತಿ RCB ನೋಡು 18 ವರ್ಷದ ತನಕ ಗೆದ್ದಿದ್ದಿಲ್ಲ ನೀನು ಗೆದ್ದ ಅದಕ್ಕೆ ಮುಂಜಾನೆ ಪಟಾಕಿ ಹೊಡೆದ್ರು ನೋಡು ಮಲ್ಲೊಮ್ಮೆ ಹೆಂಗೆ ಜಗಳ ಮಾಡಾಕತ್ತಿಲ್ಲ ನೋಡಿಲ್ಲ ಪಟಾಕಿ ಹೊಡೆದಕ್ಕೆ ಅದನ್ನ ಒಂದು ಕಾಮಿಡಿ ಮಾಡಿ ನಾನು ಚಂದ ಆಗೈತಿ ಭಾಷೆ ಹೆಂಗದಾವ ನಮ್ಮ ಖಡಕ್ ಮಾತು ಖಡಕ್ ಊಟ ಕಟಕ್ ರೊಟ್ಟಿ ಊಟ ಖಡಕ್ ಮಾತು ವಯಸ್ಸದವ್ರು ಹಂಗೆ ಶ್ರಾವಣ ಮುಕ್ಕೋಬಾ ನೀ ಮಾತಾಡ್ಬಾರ್ದಂಗೆಲ್ಲ ಮುಕ್ಕೋಬೇಕು ಮುಕ್ಕೋ ಶ್ರಾವಣ ಮುಕ್ಕೋಡಿ ಮುಕ್ಕೋತೀನಿ ನಿನ್ನಪ್ಪ ನಮ್ಮ ಕತ್ತ ಬತ್ತ ಪುಣ್ಯ ನಿನ್ನ ಜಲಿ ಒರೆ ಮಂಡಲವನ್ನ ಲವನ್ನ ಬಂದ್ ಏನು ಇನ್ನೇಗ ಆಡೀನಿ ಮತ್ತೆ ಒಟ್ಟು ನಾಟಕ ಮಾಡಾಕತ್ತೀವೋ ಚಿನ್ಯಾ ಚಂದ ಆಡಿಲ್ಲ ಮತ್ತೆ ಚಂದ ಆಡಿದಕ್ಕೆ ಮುಕ್ಕೊಂಬಿಡು ನೀ ಮುಕ್ಕೊಂಡು ರಾಟಿ ಒಲೆ ಹಾಕೋತೀನಿ ಮುಕ್ಕೋಡಿ ಏ ಬ್ಯಾಡ ಬಂಗಾರಿ ಮುಕ್ಕೋಡಿ ಯಾ ಬಂಗಾರಿ ಏ ಬ್ಯಾಡ ಎಟ್ ನಾಟಕ ನಾನು ಸೋಗ್ ಮಾಡಬಾ ನೀನು ಬ್ಯಾಡ ಆ ಪುಟ್ಟು ಮುಕ್ಕಡಿ ಆ ಪುಟ್ಟು ದಿಮ್ಮಕ್ಕ ಮಾಡಬೇಡ ಆ ಪುಟ್ಟು ಬ್ಯಾಡ ಅಪ್ಪಜ್ಜಿ ಮುಕ್ಕೋರ ಅಪ್ಪ ನಡಿ ಮುಕ್ಕೋಡಿ ಅಪ್ಪ ಬೇಡ ಮುಕ್ಕೋಡಿ ಏನು ನಿಮ್ಮ ಹುಚ್ಚತ್ ಮಾಡಿದ್ದೆ ನೀಸ್ತಿನ ಏ ಇಲ್ಲಡಿಯಪ್ಪ ನನ್ನ ಮಗನು ಭಾರಿ ಶಾನೆವ ಮುಕ್ಕೊಂಬಿಡ್ತಾನೀಗ ಹೋಗಿ ಬ್ಯಾಡ ನನ್ನ ಮಗ ಭಾರಿ ಶಾನೆವ ಮುಕ್ಕೊಂಬಿಡ್ತೈತಿ ಹೋಗಿ ಹಚ್ಕೊಂಡ್ ಗಪ್ಪ ನೀನು ರಾಟಿ ಹೊಲಿಯಕ್ಕೆ ಹೋಗ್ತೀನಿ ರಾಟಿ ಹೊಲಗೆ ರಾಕ್ ಬರ್ತಾವಂತೀವಿ ಶ್ರವಣ ನೀನು ಹಿಂಗೆ ಯಾಕೆ ಆಡ್ತೀರಪ್ಪ ನೀವು ನಮ್ಮ ಮಮ್ಮಿ ಶಾನೆ ಕರಲ್ಲ ರೊಕ್ಕನ ಮಾಡಿ ಇದಕ್ಕೆ ಕಷ್ಟಲ್ಲ ಏನು ಕೊಡಿಸ್ತಿ ಇವು ಏನಪ್ಪ ಏನು 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 ಕೊಡಿ ಒಂದೇ ಸಲ ರಟಾಯಕ ಹೋದು ಒಂದ್ಸಲ ರಟಾಯಕ ಹೋದು ನೋಡೋನು ಆಡಂಗ 1 5 6 7 4 5 ABCD ಓದು ABCD ಜುಲೈ ಜುಲೈ ಆಡಿಸ್ತಾರ ಜನವರಿ ಓದು ಫೆಬ್ರವರಿ ಮೆಲ್ಕ ಮಾರ್ಚ್ ಜುಲೈ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಸಣಿ ಮತ್ತು ಇದು ಏನು ಆಡ್ತೀಗ ಆಡೋದು ಮಾಡ್ತೀವಿ ಮೆಲ್ಕ ಚೈತ್ರ ವೈಶಾಖೋದು ಉಷಾಕ
ಹ್ಞೂ ಅಶಾರು ಹ್ಞೂ ನಿನ್ನ ಹೆಸರೇನು ಓದನ್ನು ಹೊಟ್ಟೆ ಕಡೆಕತ್ತಲ್ಲ ಮುಕ್ಕೋ ಏ ಕಳ ಯಪ್ಪ ನಿನ್ನ ಮುಕ್ಕೋನ ಓದನ ಹೊಟ್ಟೆ ಕಡಿತೇನು ಇಲ್ಲ ಆಡ ಹೊಟ್ಟೆ ಕಡೆಯಲ್ಲಪ್ಪ ಅಲ್ಲ ಆಡ ಹೊಟ್ಟೆ ಕಡೆಯಲ್ಲ ಇಲ್ಲ ಮುಕ್ಕೋ ಅಂದ್ರ ಅವನ ಎಟ್ಟು ಕಾಡಕತ್ತ ನೋಡಿ ಸ್ನೇಹಿತರು ಎಟ್ಟು ವಿಚಾರ ನನಗೆ ಉಡಾತನ ಹಿಂಗ ಸಾಕಣೆ ಮುಕ್ಕೊಡಿ ಯಾವಾಗ ಹೊಟ್ಟೆ ಕಡಿದು ಯಾವಾಗ ಬಿಡೋದು ನಿಮ್ದು ಏನೂ ಅರ್ಥ ಆಗೋಲ್ಲ ನನಗೆ ಕರೆಕರ್ನ ಹೊಟ್ಟೆ ಕೊಡಿದ್ರು ಕೇರ್ ಮಾಡಾರಂಗೆ ಮಾಡ್ತೀರಿ ನೀವು ಸ್ಲೋ ಹಾಟೆ ಅಡಿ ಮುಕ್ಕೊಡಿ ಶ್ರಾವಣ ಹೊಡಿತೀನಿ ನೋಡು ಹೊಡಿತೀನಿ ಅರ್ಥ ಮಾಡ್ಕೊ ಹೇಳಿದ್ ಮಮ್ಮಿ ಇದು ಅಲ್ಲಿ ನೋಡಿಬೇಕು ಏನು ಬುದ್ಧಿ ನೋಡಿ ಮನೆಗೆ ಹಿರೇ ಮಗಳಾಗಿ ಸಣ್ಣತನೆಲ್ಲ ಸುಡುಗಾಡಿಲ್ಲ ಬಾ ನಿಮ್ಕೊ ಬಾಪ ಅಕ್ಕಿ ಮಾತು ಕೇಳಬೇಡಪ್ಪ ಅಕ್ಕಿ ಮಾತು ನೀ ಹಿರಿಯಕ್ಕೆ ಚಾಯ್ ಮನೇಶ್ ಮಂದಿಗೆ ಅಂತ ನೀ ಆತ ಮತ್ತು ನೀನು ಚಾಯ್ ನೀ ಮಾಡಕತ್ತೀರ ಹ್ಞೂ ಹ್ಞೂ ಸಾಕ್ಯಪ್ಪ ನೀ ದೊಡ್ಡ ಡಿ ಸಿ ಆದಿ ದೊಡ್ಡ ಡಿ ಸಿ ಹ್ಞೂ ಡಿ ಸಿ ಆದಿ ಮುಕ್ಕೋ ಬಾ ಕರೆಂಟ್ ಹೋದ್ರು ನೋಡ್ತೀನಿ ನಿನ್ನ ಗುಡ್ ಕಲ್ಲು ಹಾಕದ ಕರೆಂಟ್ ಹೋದು ಮತ್ತೆ ಹೆಂಗೆ ಮಾಡಿದೆ ರಾಟಿ ಹೆಂಗೆ ಹೊಲಿಬೇಕು ನಾ ರಾಟಿ ಹೆಂಗೆ ಹೊಲಿಬೇಕು ಹೇಳು ನೀ ಬರೀ ಮುಕ್ಕೋಣವಲ್ಲ ಜೀವ ತಿದ್ದಿ ಈಗ ಮುಕ್ಕೋಲಿಕ್ಕೆ ಮಳೆ ಬಾ ಅಂತ ಹೊರಗೆ ಓಡೋಗ್ಬಿಡ್ತಿ ಮತ್ತು ನನಗೆ ಜಲ್ದಿ ಹೊಲಿಬೇಕು ಅಂತ ಹೇಳ್ತಿ ಹಾಂ ಒಟ್ಟರು ನಾಟಕ ಮಾಡಾಕತ್ತೀಯಪ್ಪ ಮತ್ತು ಏನು ಮಾಡ್ಬೇಕು ಕುಂಡು ಮುಕ್ಕೊಂಡು ಬಾ ಇಬ್ರು ಮುಕ್ಕೊಂಬಿಡು ಬಾ ಇಬ್ರು ಮುಕ್ಕೊಂಡು ಬಾ ನಾನು ಮುಕ್ಕೋತೀನಿ ಬಾ ಮುಕ್ಕೋ ಬಾ ನೀನು ನಾಟಕ ನೋಡುವ ಯಾವ ನಾಟಕ ನೋಡು ಮುಕ್ಕೋ ಬಾ ನೀ ಆಡಕ್ಕೆ ಹೋಗ್ತೀನ ಮಳೆ ಬರಾಕತ್ತಿದ್ಯಪ್ಪ ಬ್ಯಾಡ ಯಪ್ಪ ಮುದ್ದು ನನ್ನ ಮುದ್ದು ಬಂಗಾರಲ್ಲ